ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇರಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗಬೇಕಾ ಅಷ್ಟೇ? ಎಲ್ಲರೂ ಕೇಳೋದು ರಾಜಕಾರಣದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಪ್ರಧಾನಿ ಹುದ್ದೆಯಲ್ಲಿ ನಮ್ಮ ಮೋದಿಯವರು ಇರಬೇಕು ಅಂತಲೇ ಹೇಳೋದು. ಅಲ್ಲ, ಅಷ್ಟು ಇದಾಗಿ ಒಂಥರ ಕಂಡೀಷನ್ ಆಗಿ ಖಡಕ್ ಆಗಿ ಹೇಳ್ತಾ ಇದ್ದೀರಾ. ಸೊ ಅಂದರೆ ಕೆಲಸ ಮಾಡಿದಾರ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ದೇಶನ? ಬೇರೆಯವ್ರಿಗೆ ಕಂಪೇರ್ ಮಾಡೋಂಥ ವ್ಯಕ್ತಿನೇ ಅಲ್ಲ ಅವರು. ಅವ್ರ ವ್ಯಕ್ತಿತ್ವ ಬೇರೆಯವರು ಕಂಪೇರ್ ಮಾಡೋಂಥದ್ದೇ ಅಲ್ಲ. ಅವ್ರು ಏನಿದ್ರು ದೇಶ ಪ್ರೇಮ, ದೇಶ ಪ್ರೇಮಕ್ಕೋಸ್ಕರ ಅವರು ಬದುಕಿ ಬಾಳ್ತಿದ್ದಾರೆ. ಅಂಥ ವ್ಯಕ್ತಿ ಇರಲೇಬೇಕು ಅಂತ ನಮ್ಮ ಅನಿಸಿಕೆ. ಸರ್, ಈಗ ಫಾರಿನ್ನಲ್ಲಿ ಟ್ರಂಪ್ ಅವರು ಭಾರತಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅಂದರೆ ಟ್ಯಾಕ್ಸ್ನ ಹಾಕಿ, ಟ್ಯಾಕ್ಸ್ನ ಹಾಕಿ 25%, 50%, 100% ಲೆಕ್ಕವಿಲ್ಲದಿದ್ದಂಗೆ ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಜಾಸ್ತಿ ಅದ್ರ ವಿಚಾರ ಎಲ್ಲ ಗೊತ್ತಿಲ್ಲ. ಇದ್ರ ವಿಚಾರ ಹೇಳ್ಬೇಕಂತ ಹೇಳಿದ್ರೆ, ಅವರು ರಷ್ಯಾದಿಂದ ಏನೇ ಆದರೂ ಇದು ಮಾಡ್ಕೋಬೇಡಿ, ಆಮದು ಮಾಡ್ಕೋಬೇಡಿ, ಕ್ರೂಡ್ ಆಯಿಲ್ಸ್ ಮಾಡ್ಕೋಬೇಡಿ, ನಮ್ಮದು ತಗೊಳ್ಳಿ, ಆ ಥರ ಇದ್ರೆ ಅಂತ ಬೆದರಿಕೆಗೆ ಮಾಡ್ತಿದ್ದಾರೆ. ಆದರೆ ಅಷ್ಟು ವರ್ಷದಿಂದ ನಮಗೆ ಅವರು ಬೆಂಗಾವಲಾಗಿ ಒಂಥರ ಜೊತೆಲೇ ಇರೋಂಥ ರಾಷ್ಟ್ರನ ಬಿಟ್ಕೊಡೋಂಥದ್ದು ತಪ್ಪಾಗುತ್ತೆ ಅಂತ ನಮ್ಮ ಮೋದಿಯವರ ಅನಿಸಿಕೆ. ಅದು ಒಳ್ಳೇದಲ್ವಾ? ಅವಾಗಿಂದ ಜೊತೆಲಿರೋರೇ ಇರಬೇಕಲ್ವಾ? ಈ ಯಾರೋ ಮಧ್ಯದಲ್ಲಿ ಬಂದ್ಬಿಟ್ರೆ ಕಡ್ಡಿ ಅಲ್ಲಾಡಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಾಡ್ಸೋರ್ನ ನಾವು ಅಲ್ಲಾಡಿಸ್ಬೇಕಷ್ಟೇ. ಅಂದರೆ ನಮ್ಮ ಮೋದಿಜಿ ಅಲ್ಲಾಡಿಸ್ಬೇಕು. ಅಂದರೆ ಈಗ ಸ್ವಲ್ಪ ಏನೋ ಮೃದು ಧೋರಣೆ ತೋರ್ತಾ ಇದ್ದಾರೆ ಟ್ರಂಪು. ನಂಬೋದಾ? ಯಾಕಂದರೆ ಒಂದ್ಸರಿ ಇಲ್ಲ ಯುರೋಪ್ ಕಂಟ್ರಿ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಟ್ಯಾಕ್ಸ್ ಹಾಕಿ ಇವ್ರಿಗೆ ಜಾಸ್ತಿ. ಅಮೇರಿಕನ ಯಾವುದೇ ಕಾರಣಕ್ಕೂ ನಂಬಬಾರ್ದು ಅಂತ ಎಲ್ಲ ದೇಶನೂ ಹೇಳ್ತಾರೆ. ಅದೇ ರೀತಿ ನಮ್ಮ ದೇಶನೂ ಹೇಳೋದು. ಈಗ ಮೋದಿ ಅವರು ಚೀನಾ ಜೊತೆ ಹೋಗಿದ್ದಾರೆ. ಅವರು ಭಾಳ ಒಂಥರ ಡೇಂಜರಸ್ ಕಂಟ್ರಿ. ಯಾವುದಕ್ಕೆ? ನಮ್ಮ ದೇಶಕ್ಕೆ ಎಸ್ಪೆಷಲಿ. ನೆರೆಹೊರೆ ದೇಶ ಪ್ರೇಮ ಯಾವಾಗಲೂ ಇರಲೇಬೇಕು, ಬಾಂಧವ್ಯ ಇರಬೇಕು. ಆ ಬಾಂಧವ್ಯ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಈ ಅಣ್ಣ ತಂದಿರದಲ್ಲೇ ಕಚ್ಚಾಟಗಳನ್ನೋದು ಇರುತ್ತೆ, ಆ ಥರದಲ್ಲಿ ಇರ್ಬೋದು. ಅದು ಮುಂದೆ ಬೇಸಿಗೆನೂ ಆಗ್ಬೋದು, ಒಳ್ಳೆ ಬೇಸಿಗೆ ಆಗ್ಬೋದು. ಒಳ್ಳೆ ಉದ್ದೇಶದಿಂದ ಆದರೆ ಏನು ತೊಂದರೆ ಇಲ್ಲ. ಒಳ್ಳೆ. ಸರ್, ಈಗ ಏನೇ ತಪ್ಪಾಯ್ತು ಅಂದ್ರೂ ನಮ್ಮ ಮೋದಿಜಿ ಇದ್ದಾರೆ, ಅವ್ರು ನೋಡ್ಕೊತಾರೆ. ಬುದ್ಧಿವಂತಿಕೆ ಇದೆ ಅಂತೀರಾ? ತಾಳ್ಮೆ ಇದೆ, ಇದ್ದಾರೆ. ನಮ್ಮ ಇವರಿದ್ದಾರೆ, ಯಾರು ಜೈಶಂಕರ್ ಇದ್ದಾರೆ, ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ಮಂತ್ರಿಮಂಡಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ಡೆವಲಪ್ಮೆಂಟ್ ವೈಸ್ ನೋಡಿದ್ರೆ ಕೆಳವರ್ಗದವ್ರಿಗೆ ಮೋದಿಯಿಂದ ಹೆಲ್ಪ್ ಆಗುತ್ತೆ ಸರ್. ಇವರು ಕಾರ್ಪೊರೇಟ್ ಲೆವೆಲಲ್ಲೇ ನೋಡ್ತಾರೆ, ಬಡವ್ರನ್ನ ನೋಡಲ್ಲ ಅಂತ. ಅವ್ರು ಮುಖ್ಯವಾಗಿ ಮೊದಲಿಂದನೂ ಬಡವರ್ಗ ಅಂದರೆ ಕೆಳವರ್ಗದಿಂದನೇ ನೋಡ್ಕೊಂಡು ಬರ್ತಿರೋದು. ಅದರಿಂದನೇ ಈ ಸಿರಿವಂತಿಕೆ ಅನ್ನೋದು ಈಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ. GDP ಆಗಲಿ ಪ್ರತಿಯೊಂದು ನಮ್ಮ ದೇಶದ ಹೆಸರು ಎಲ್ಲ ಕಡೆಯೂ ಹಾರಾಡಿಸ್ತಿದೆ ಅಂತ ಹೇಳಿದ್ರೆ ಕೆಳವರ್ಗದಿಂದನೇ ನೋಡ್ಕೊಂಡು ಬರ್ತಾರೆ. ಬರೀ ಮೇಲ್ದರ್ಜೆ ಜನಗಳನ್ನ ಮಾತ್ರ ನೋಡ್ತಿದ್ದಾರೆ ಅಂತ. ಅವ್ರ ಡೆಪ್ತು ತುಂಬ ಇದಿದೆ. ಎಲ್ಲ ಜನನೂ ನೋಡ್ತಾರೆ, ಸಮಾನವಾಗಿ ನೋಡ್ತಾರೆ. ಅದು ನಮಗೆ ಖುಷಿ.